ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೃದಯದ ಬಡಿತ ನಿನ್ನ ನಗುವಲಿ ಬೆರೆತು ನಿನ್ನ ಸೇರಿ ಮನಕ್ಕೆ ಕುಡಿ ಬಾಳೋ ಬಯಕೆ. ಯಾಕ್ರಿ ಏನಾಯ್ತು ಗೊತ್ತಿಲ್ಲ, ನೋಡ್ತೀನಿ. ಪೆಟ್ರೋಲು ಖಾಲಿ ಆಯ್ತು. ಸರಿ ಹೋಯ್ತು, ಇವಾಗ ಏನ್ರಿ ಮಾಡೋದು? ಮುಂದೆ ಪೆಟ್ರೋಲ್ ಬಂಕ್ ಇದೆ, ಬನ್ನಿ ತಳ್ಕೊಳೋಣ. ಇಲ್ಲಿ ಮುಂದೆ ಸ್ವಲ್ಪ ದೂರನೇ, ನಡೀರಿ. ಅದ್ ಸರಿ, ನಿಮ್ ಗಾಡಿ ಏನಾಯ್ತು? ನನ್ನ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂತ ನನ್ನ ಫ್ರೆಂಡ್ ಗಾಡಿ ಇಸ್ಕೊಂಬಂದೆ, ನೋಡಿದ್ರೆ ಹಿಂಗಾಯ್ತು. ಹೃದಯವೇ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ ನೆನಪನೆಯುವೆ ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ ಹೃದಯವೇ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ಏನಮ್ಮ ಖುಷಿ, ಈ ತರ ಮಾಡ್ಬಿಟ್ಟಲ್ಲ. ಸಾರಿ ಆಂಟಿ. ಸರಿ, ಬೇಗ ಹೋಗಿ ಕೊಳೆ ಆಫ್ ಮಾಡು. ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ನಿನ್ಗೆ. ಸರಿ, ನಾನು ಬರ್ತೀನಿ. ಇದೇನಪ್ಪ ಇದು, ಮೂರನೇ ಮನುಷ್ಯ ತರ ಮನೆಯಿಂದ ಆಚೆನೆ ಬಿಟ್ಟೋಗ್ತಾ ಇದೆಯಲ್ಲ. ಅವಳ ಜೊತೆ ಮನೆಗೆ ಹೋಗಿ ಕಾಫಿ ಗಿಫಿ ಕುಡ್ಕೊಂಡು ಸ್ವಲ್ಪ ತಿದ್ದು ಮಾತಾಡ್ಸ್ಬಿಟ್ಟು ಹೋಗು. ಆಂಟಿ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಏನಪ್ಪಾ ಇದು, ಕೆಲಸ ಯಾವಾಗ್ಲೂ ಇದ್ದಿದ್ದೆ, ಅದಕ್ಕೆ ಅಂತ ಹೆಂಡತಿ ಮನೆ ಅನ್ನೋದು ಮರ್ತ್ಬಿಟ್ಟು ಕೆಲಸ ಮಾತ್ರ ಮಾಡ್ಕೊಂಡಿದ್ರೆ ಹೆಂಗೆ? ಆಂಟಿ, ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ, ಅವ್ರು ಹೋಗ್ಲಿ ಬಿಡಿ, ನೀವ್ ಹೊರಡಿ. ಹಾ, ನೀನೋಗಮ್ಮ, ಬೇಗ ನೀರ್ ನಿಲ್ಸು, ಮಾತಾಡ್ಕೊಂಡೇ ನಿಂತಿದ್ಯಲ್ಲ. ಸರಿ ಆಂಟಿ. ಇವರೇ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟು ನನಗೆ ಹೇಳ್ತಾರೆ. ಎಲ್ರೂ ಹಿಂಗೆ ಕುತ್ಕೊಂಡಿದ್ರೆ ಹೆಂಗೆ? ಈಗೇನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಜನನಿ, ಏನಾದ್ರೂ ಪ್ಲಾನ್ ಮಾಡ್ಬೋದಾ? ಯೋಚನೆ ಮಾಡೆ. ಅದೇ ಯೋಚನೆ ಮಾಡ್ತಿದ್ದೀನಕ್ಕ. ಹಾ ಜನನಿ, ಆ ಹುಡ್ಕಂಗೆ ಯಾವ್ದಾದ್ರೂ ಲವ್ ಸ್ಟೋರಿ ಇದೆಯಾ ಅಂತ ಹುಡ್ಕಿ ಆ ಹುಡ್ಗಿ ಜೊತೆ ಇವನ್ ಮದ್ವೆ ಮಾಡಿಸ್ಬಿಟ್ರೆ? ಅಕ್ಕ, ಅದಕ್ಕೆಲ್ಲ ಟೈಮ್ ಇಲ್ಲ ಈಗ. ಲೇ, ಅವ್ನ್ ಲುಕ್ಕು, ಅವ್ನ್ ವಾಕಿಂಗ್ ಸ್ಟೈಲು, ಯಪ್ಪ, ಅವ್ನ್ ಮೂತಿ ನೋಡ್ತಿದ್ರೆ ಲವ್ ಮಾಡಕ್ ಅವ್ರ ಮನಸ್ ಬರುತ್ತೇನೆ. ದೇವ್ರೆ. ಏ ಅಕ್ಕ, ಈಗಿನ ಕಾಲದ ಹುಡುಗಿರ್ಗೆ ಅವೆಲ್ಲ ಮ್ಯಾಟರೇ ಆಗಲ್ಲ ಅಕ್ಕ. ಮತ್ತೆ ಕಾಸ್ಟ್ಲಿ ಕಾರು, ಕಲರ್ ಬೈಕು, ಖರ್ಚು ಮಾಡಕ್ಕೆ ಕೈ ತುಂಬಾ ದುಡ್ಡು, ಇಷ್ಟಿದ್ರೆ ಸಾಕು. ಮೂತಿ ಕಪಿ ತರ ಇದ್ರು ಲವ್ ಮಾಡ್ತವೆ. ಅದು ಸರಿನೇ ಬಿಡು. ಒಂದ್ ಕೆಲ್ಸ ಮಾಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೇಗೆ? ಅವ್ರಿಗೆಲ್ಲ ಕಡೆ ಹೈ ಇನ್ಫ್ಲೂಯೆನ್ಸ್ ಇರುತ್ತೆ ಅಕ್ಕ. ನಾವ್ ಏನೇ ಕಂಪ್ಲೇಂಟ್ ಕೊಟ್ರು ಅದ್ರಿಂದ ನಮ್ಗೆ ಟೈಮ್ ವೇಸ್ಟ್, ಏನು ಯೂಸ್ ಆಗಲ್ಲ. ನೀನ್ ಹೇಳೋದು ಕರೆಕ್ಟೇ ಬಿಡೆ. ಹಾ, ಒಂದ್ ಐಡಿಯಾ. ನಾವ್ ಯಾಕೆ ಮದ್ವೆ ಹುಡುಗನೇ ಕಿಡ್ನಾಪ್ ಮಾಡಿಸ್ಬಾರ್ದು? ಹೋಗೆ, ಯೋಚನೆ ಮಾಡಿದ್ರೆ ತಲೆಲ್ಲ ಕೆಟ್ಟೋಗ್ತಿದೆ.
ನನ್ನಿಂದ ಯೋಚನೆ ಮಾಡಕ್ಕೂ ಆಗ್ತಿಲ್ಲ ಅನಗ. ಬೇಡ, ನೀವು ಯೋಚನೆ ಕೂಡ ಮಾಡಬೇಡಿ, ತಲೆ ಕೂಡ ಕೆಡ್ಸ್ಕೋಬೇಡಿ. ಗಹನ ನನ್ನ ತಂಗಿ, ಅವಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ಹೇಗಪ್ಪ ಕಾಪಾಡ್ಕೋತೀಯ? ಮಾ, ನನ್ನ ತಂಗಿಗೋಸ್ಕರ ಸೂರಜ್ ಕಥೆಯನ್ನು ಮುಗಿಸೋದಕ್ಕೆ ನಾನು ರೆಡಿ. ಯಶು, ಏನ್ ಮಾತಾಡ್ತಿದ್ಯಾ ನೀನು? ಹೌದಮ್ಮ, ಅಂತ ಪೊರ್ಕೆಗೆಲ್ಲ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿಸಿ ನಿಮ್ಗಳ ಜೀವನ ತರ ಅವಳ ಜೀವನ ಹಾಳಾಗಕ್ ನಾನು ಬಿಡಲ್ಲ. ಅವನ್ ಯಾವತ್ತೂ ನನ್ನ ತಂಗಿ ತಂಟೆಗೆ ಬರಬಾರ್ದು. ಆ ಥರ ಹೊಡೆದು ಬುದ್ಧಿ ಹೇಳ್ತೀನಿ. ಒಂದ್ ವೇಳೆ ಕೇಳಿಲ್ಲ ಅಂದ್ರೆ ಅವನ್ನ ಸಾಯ್ಸಕ್ಕೂ ನಾನು ರೆಡಿ. ಯಶು, ಏನ್ ಮಾತಾಡ್ತಿದ್ಯೋ? ಯಶು, ಆತರ ಏನಾದ್ರೂ ಮಾಡ್ಗಿಟ್ಬಿಟ್ಟಿಯಾ? ಇವಾಗ ಆಗಿರೋದೇ ಸಾಕು ಕಣೋ. ನಾಳೆ ಏನಾದ್ರೂ ಮಾಡಿ ಅವಳ ಪ್ರಾಕ್ಟೀಸ್ ಕರ್ಕೊಂಡು ಹೋಗ್ಬೇಕು. ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡೋಣ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹೌದು ಕಣೋ ಯಶು, ಅಕ್ಕ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನೀವೆಲ್ಲ ಈ ಥರ ಎದ್ರುಕೊಂಡು ಯೋಚನೆ ಮಾಡಿನೇ ಅವರೆಲ್ಲ ಆ ಥರ ಮೆರಿತಾ ಇರೋದು. ನನ್ನಿಂದ ನಿಮ್ಗಳ ಥರ ಸುಮ್ಮನಿರಕ್ಕಾಗಲ್ಲ ಅಮ್ಮ. ಯಶು, ಯಶು, ಇಂಥ ಸಿಚುವೇಶನ್ ಅಲ್ಲಿ ಆವೇಶ ಪಡೋದಕ್ಕಿಂತ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅದೇ ಜಾಣ್ತನ. ಅಲ್ಲ ಚಿಕ್ಕಮ್ಮ, ಅವ್ರು ಹಿಂಗೆ. ಯಶು, ಪ್ಲೀಸ್. ಯಶು, 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 ಅಯ್ಯೋ ಅಳ್ಬೇಡಿ ಅಕ್ಕ. ಅಕ್ಕ ಅಳ್ಬೇಡಿ ಪ್ಲೀಸ್. ಅಳ್ದೆ ಇನ್ನೇನ್ ಮಾಡ್ಲಿ ಅನಗ? ಇವ್ ನೋಡಿದ್ರೆ ಹೀಗೆ, ಅವ್ರಪ್ಪ ನೋಡಿದ್ರೆ ಆತರ. ಇವಳ ಪರಿಸ್ಥಿತಿ ನೋಡಿನು ನಾನು ಅಳ್ದೆ ಇನ್ನೇನ್ ಮಾಡ್ಲಿ ಅನಗ? ನಾನು ಇನ್ನೇನ್ ಮಾಡ್ಲಿ? ಭಾರ್ಗವಿ, ಸುಮ್ಮನಿರೆ, ಏನೋ ಒಂದಾಗತ್ತೆ. ನನ್ಗೆ ಆಗ್ತಾ ಇಲ್ಲ ಅತ್ತೆ, ನನ್ನಿಂದ ಆಗ್ತಾ ಇಲ್ಲ. ಬಾ ಕಂದ, ಧೈರ್ಯವಾಗಿರಪ್ಪ. ಆ ತಾಯಿ ಎಲ್ಲನೂ ಸರಿ ಮಾಡ್ತಾಳೆ. ಧೈರ್ಯವಾಗಿರು, ಏನೂ ಆಗಲ್ಲ.